ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದ್ರಿ? ಎಲ್ಲ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಾವಿನ ಹಣ್ಣಲ್ಲಿ ಹೋಳಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ. ಒಂದೇ ಥರ ಶೀಕರಣೆ ಜ್ಯೂಸು ಕುಡಿದು ಬೇಸರಾಗಿತ್ತಂದ್ರೆ ಮಾವಿನ ಹಣ್ಣಲ್ಲಿ ಒಂದು ಸರಿ ಹೋಳಿಗೆನ ಟ್ರೈ ಮಾಡಿರಿ, ಭಾರಿ ಮಸ್ತಾಗಿ ಬರುತ್ತೆ, ಬಾಯಿಗೂ ಕೂಡ ರುಚಿ ಇರುತ್ತೆ. ಮಾವಿನ ಹಣ್ಣನ್ನು 3 ತೊಗೊಂಡಿದ್ದೆ ರೀ ನಾನು. ಆಮೇಲೆ ಫಸ್ಟಿಗೆ ಇವಾಗ ನಾವು ಹಿಟ್ಟನ್ನು ಕಲಿಸಿ ಇಟ್ಬಿಡೋಣಂತ ಒಂದು ಬಟ್ಲಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡಿನಿ ರೀ. ಅದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಹಾಕ್ತೀನಿ. ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸಿ ಇಡಬೇಕಾಗುತ್ತೆ ನೋಡ್ರಿ. ನಾವು ನೋಡ್ರಿ, ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ನಾವು ಭಾಳ ಅಳಸಾಗಿ ನಾವು ಕಲಿಸ್ಕೋಬಾರ್ದು, ಒಂದು ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಆ ಕಡೆ ಪೂರ ತಿಳುವು ಇರಬಾರ್ದು, ಈ ಕಡೆ ಪೂರ್ತಿ ಗಟ್ಟಿನೂ ಇರಬಾರ್ದು. ಆ ಥರ ಹೋಳಿಗೆ ಬರೋ ಥರ ನಾವು ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕು. ಇವಾಗ ನಾನು ಅದನ್ನು ಪೂರ್ತಿ ರೆಡಿ ಮಾಡಿದ್ದೀನಿ ನೋಡ್ರಿ. ಈ ಥರ ಸ್ವಲ್ಪ ಹೊತ್ತು ಅದನ್ನು ನಾವು ನೆನೆಯೋಕ್ಕೆ ಇಟ್ಬಿಡೋಣ. ಆ ಕಡೆ ಎಲ್ಲ ನಾವು ರೆಡಿ ಮಾಡ್ಕೊಳ್ಳೋಣ ಮಾವಿನ ಹಣ್ಣನ್ನೆಲ್ಲ. ನೋಡಿರಿ, ಇಷ್ಟು ನಾನು ಹಿಟ್ಟನ್ನು ನಾದಿ ಇಟ್ಕೋತಾ ಇದ್ದೀನಿ, ಮುಚ್ಚಿಟ್ಬಿಡೋಣ. ನೋಡಿರಿ, ಮಾವಿನ ಹಣ್ಣನ್ನು ತೊಗೊಂಡಿನಿ, ನಾನು ತೊಳೆದಿಟ್ಕೊಂಡಿದ್ದೆ. ಅದನ್ನೆಲ್ಲ ನಾವು ಕಟ್ ಮಾಡ್ಕೊಳ್ಳೋಣ. ಮಾವಿನ ಹಣ್ಣಿಂದ ಒಳಗಿಂದೆಲ್ಲ ನಾವು ಇವಾಗ ತೊಗೊಂಡ್ಬಿಡ್ಬೇಕಾಗತ್ತೆ ರೀ. ತೊಗೊಂಡು ನಾವು ಅದನ್ನು ಮುಂದೆ ಏನು ಮಾಡೋದು ಅಂತ ನೋಡೋಣ ಬರ್ರಿ. ಒಂದು ಮಿಕ್ಸಿ ಜಾರನ್ನ ತೊಗೋತೀನಿ. ತೊಗೊಂಡು ಅದಕ್ಕೆ ನಾನು ರುಬ್ಬೋದಿರ್ತೈತಿ, ಅದನ್ನೆಲ್ಲ ರುಬ್ಕೋಬೇಕಾಗುತ್ತೆ. ಫಸ್ಟ್ ಎಲ್ಲನೂ ನಾವು ತೆಗೆದಿಟ್ಕೊಂಡ್ಬಿಡೋಣ. ನೋಡಿರಿ, ಈ ಥರ ನಾನು ಎಲ್ಲನೂ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ. ಈ ಥರ ತೆಗೆದಿಟ್ಕೋಬೇಕು. ಪೂರ್ತಿ ಹಣ್ಣಾಗಿರೋದಿದ್ರು ನಡೆಯುತ್ತಾ. ಸ್ವಲ್ಪ ನನ್ನ ಮಾವಿನ ಹಣ್ಣು ಅವು ಗಟ್ಟಿ ಇದ್ದು ನಡೀತದೆ, ಏನಾಗಲ್ಲ. ಯಾಕಂದ್ರೆ ನಾವು ಮಿಕ್ಸರ್ದಾಗ ಹಾಕಿ ರುಬ್ತೇವಲ್ಲ, ನಡೀತೈತಿ. ಈಗ ನೋಡಿರಿ, ನಾನು ಮಿಕ್ಸರ್ ಜಾರಿಗೆ ಹಾಕಾಕತ್ತೀನಿ. ಈ ಥರ ಎಲ್ಲನೂ ರುಬ್ಕೊಂಬಂದು ರೆಡಿ ಮಾಡ್ಕೊಂಡ್ಬಿಟ್ಟಿನಿ. ಈಗ ಅದೇ ಬಟ್ಲಿಗೆ ನಾನು ವಾಪಸ್ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿರಿ. ಸ್ವಲ್ಪ ಗಟ್ಟಿ ಇತ್ತಲ್ಲ, ಅದಕ್ಕಾಗಿ ಎಲ್ಲಾದರೂ ಗಂಟು ಇದ್ದಾವೆ ಅಂತ ನೋಡ್ತಾ ಇದ್ದೆ ನಾನು. ಏನೂ ಆಗಿರಲಿಲ್ಲ, ಪೂರ್ತಿ ಸಣ್ಣಾಗಿತ್ತು. ಈ ಥರ ನಾವು ಪೇಸ್ಟ್ನ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಈ ಕಡೆ ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡಿನಿ ರೀ. ಕಡಾಯಿಗೆ ನಾನು ಇವಾಗ 1 ಸ್ಪೂನಷ್ಟು ನಾನು ತುಪ್ಪನ ಹಾಕೋತಾ ಇದ್ದೀನಿ ನೋಡಿರಿ. ಗ್ಯಾಸ್ ಕಾಯಿನ ಮೊದಲೇ ತುರಿದಿಟ್ಟಿದ್ದೆ ರೀ. ನಾನು ಹಸಿ ಕಾಯಿ ತೊಗೊಂಡಿದ್ದೆ, 1 ಬಟಲ್ದಷ್ಟು ಹಸಿ ಕಾಯಿನ ತುರಿದಿಟ್ಕೊಂಡ್ಬಿಟ್ಟಿದ್ದೆ ನಾನು. ಅದನ್ನು ಇವಾಗ ಕಡಾಯಿಗೆ ಹಾಕ್ತಾಯಿದ್ದೀನಿ ನೋಡಿರಿ. ಹುರ್ಕೋಬೇಕಾಗುತ್ತೆ ನಾವು. ಇದು ಫ್ಲೇವರ್ ಬರುತ್ತಾ ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗುತ್ತೆ ನೋಡಿರಿ. ಈ ಥರ ಚೇಂಜ್ ಆಗುತ್ತೆ, ಎಲ್ಲ ಡ್ರೈ ಥರ ಆಗುತ್ತೆ. ಈಗ ನೋಡಿರಿ, ಪೂರ್ತಿ ಡ್ರೈ ಆಗೈತಿ. ಇಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕಾಗುತ್ತೆ. ಘಮ ಬರ್ತಿರ್ತೈತೆ ಅದರದ್ದು. ಆವಾಗ ನಾವು ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ ನೋಡಿರಿ. 1 ಬಟಲ್ದಷ್ಟು ನಾನು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟು ಬೆಲ್ಲನ ಸೇರಿಸ್ಕೋಬೋದು, ಇಲ್ಲಾಂದ್ರೆ ಸಕ್ಕರೆ ಕೂಡ ನೀವು ಸೇರಿಸ್ಕೋಬೋದು ರೀ. ಸ್ವಲ್ಪ ನೀರು ಬಿಡುತ್ತಾನ, ಸ್ವಲ್ಪ ಬಿಡ್ತೈತೆ ನೀರು, ಅಲ್ಲಿ ತನಕ ನಾವು ಕೈ ಆಡಿಸ್ಕೊತಾನೆ ಇರೋಣಂತ. ಇದು ಬೆಲ್ಲ ಪೂರ್ತಿ ನೀರು ಬಿಡುತ್ತಾನ ನಾವು ಹಾಗೆ ಬಿಡಬಾರ್ದು, ಯಾಕಂದ್ರೆ ಆಮೇಲೆ ಹೊತ್ತದವ್ರ ಥರ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಬಿಟ್ಟು ನೋಡಿರಿ. ಈ ಥರ ಕಲರ್ ಚೇಂಜ್ ಆದ ಕೂಡಲೇ ನಾವು ಏನು ಮಾಡೋದಿರ್ತದಂದ್ರೆ ಮಾವಿನ ಹಣ್ಣನ್ನು ನಾವೇನು ರುಬ್ಬಿ ಇಟ್ಕೊಂಡಿರ್ತೀವಲ್ಲ, ಮಾವಿನ ರಸ ತಂದು ಇದಕ್ಕೆ ಸೇರಿಸ್ಕೊಂಡ್ಬಿಡನ್ರಿ. ಸೇರಿಸ್ಕೊಂಡು ಈಗ ಐತೆ ನೋಡ್ರಿ, ನಾವು ಮುಂದೆ ತಿರುಗಾಡ್ಬೇಕು. ಇದನ್ನು ಕೈ ಬಿಡ್ದಂಗೆ ತಿರುಗಾಡ್ಕೋತಾ ಹೋಗೋದಿರ್ತೈತಿ. ನಾನೆಲ್ಲನೂ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನೋಡ್ರಿ. ಇವಾಗ ಇದನ್ನು ಪೂರ್ತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಚೆಂದಾಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ತಿರುಗಾಡೋದಿರ್ತೈತಿ ನೋಡ್ರಿ. ಈಗ ಮಾವಿನ ಹಣ್ಣು ಸೀಸನಲ್ಲಿ ಮಾತ್ರ ಸಿಗ್ತಾವ್ರಿ, ಹಾಗಾಗಿ ಮತ್ತೆ ಯಾವಾಗೂ ಸಿಗಂಗಿಲ್ಲ. ಹೀಗೆ ನೀವು ಒಂದ್ಸರಿ ಹೋಳಿಗೆನ ಟ್ರೈ ಮಾಡಿಬಿಡ್ರಿ. ನನಗಂತೂ ತುಂಬ ಇಷ್ಟ ಆಯಿತು, ಭಾರಿ ಮಸ್ತಾಗಿ ಬಂದಿದ್ದು, ತಿನ್ನಕ್ಕೆ ತುಂಬ ರುಚಿಯಾಗಿತ್ತು. ಒಂದು ಕಡೆ ಸ್ವಲ್ಪ ಹುಳಿಯಾಗಿ ಬೆಲ್ಚಾಗಿ 1 ಏಲಕ್ಕಿನ ಜಜ್ಜಿಟ್ಟಿದ್ದೆ, ಏಲಕ್ಕಿ ಸೇರಿಸ್ಕೋತಾ ಇದ್ದೀನಿ ನೋಡ್ರಿ ನಾನಿವಾಗ. ಆಮೇಲಿಂದ 1 ಜಾಕಾಯಿನ ಜಜ್ಜಿಟ್ಟಿದ್ದೆ, ಅದನ್ನು ಸ್ವಲ್ಪ ಜಾಕಾಯಿನ ಸೇರಿಸ್ಕೋತಾ ಇದ್ದೀನಿ ನೋಡ್ರಿ ನಾನಿವಾಗ. ಎರಡನ್ನೂ ಸೇರಿಸ್ಕೊಂಡು ಮತ್ತೆ ಹೊಳ್ಳಿ ನಾವು ಮಿಕ್ಸ್ ಮಾಡೋದಿರ್ತದೆ. ಇದು ಸ್ವಲ್ಪ ಗಟ್ಟಿ ಆಗುತ್ತಾ ನಾವು ಮಿಕ್ಸ್ ಮಾಡ್ಬೇಕಾಗ್ತದ. ಸ್ವಲ್ಪ ತಡ ಆಗ್ತದ, ತಾಳ್ಮೆಯಿಂದ ನಾವು ತಿರುಗಾಡ್ಕೊತಾನೆ ಇರಬೇಕಾಗುತ್ತೆ. ಇದನ್ನು ಹಾಗೆ ಕೈನೂ ಬಿಡ್ದಂಗೆ ನಾವು ತಿರುಗಿಸ್ತಾನೆ ಇರಬೇಕು. ಇದನ್ನು ನೋಡ್ರಿ, ಕುದೀತಾ ಐತಿ ಇವಾಗ. ಇದೇ ಬೆಲ್ಲ ಎಲ್ಲ ಕರಗ್ತಾ ಐತಲ್ಲ, ಅದು ಬೆಲ್ಲ ಎಲ್ಲ ಕರಗುತ್ತಾನ ನಾವು ಚೆಂದಾಗೆ ಕೈ ಆಡಿಸ್ತಾನೆ ಇರಬೇಕು ನೋಡ್ರಿ. ಇವಾಗ ಸ್ವಲ್ಪ ಗಸಗಸಿ ಹಾಕಕತ್ತೀನಿ. ಗಸಗಸಿ ನಿಮ್ಗೆ ಇಷ್ಟ ಇದ್ರೆ ಹಾಕೋರಿ, ಇಲ್ಲ ಅಂದ್ರೆ ಬೇಡ. ಈಗ ನೋಡ್ರಿ, ಸ್ವಲ್ಪ ಗಟ್ಟಿಯಾಗಿ ಬಂದೈತೆ ನೋಡ್ರಿ. ಇದೇ ಥರ ಪೂರ್ತಿಯಾಗಿ ಅದು ಗಟ್ಟಿ ಆಗುತ್ತಾ ನಾವು ಹಿಂಗೆ ತಿರುಗಿಸ್ಕೊತಾನೆ ಇರಬೇಕು ನೋಡ್ರಿ. ಸ್ವಲ್ಪ ಇದು ಅಂಟಾಗಿ ಬರ್ತಿರ್ತೈತಿ. ಹೂರ್ಣದ ಹದಕ್ಕೆ ಬರೋವರೆಗೂ ನಾವು ತಿರುಗಿಸ್ತಾನೆ ಇರಬೇಕಾಗುತ್ತೆ. ಹೂರ್ಣ ಯಾವ ಥರ ಬರುತ್ತಲ್ಲ ನಮಗೆ ಮಾಮೂಲಿ ಹೋಳಿಗೆ ಮಾಡುವಾಗ, ಅದೇ ಥರ ಇದು ಕೂಡ ಬರೋವರೆಗೂ ನಾವು ಇದೇ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕಾಗುತ್ತೆ ನೋಡ್ರಿ. ಈ ಥರ ಗಟ್ಟಿ ಆಗ್ತೈತಿ, ಪೂರ್ತಿ ಗಟ್ಟಿ ಆಗುತ್ತೆ ಅದು. ನಾನು ನೋಡ್ತಾ ಇದ್ದೀರಲ್ಲ ನಾನು ಯಾವ ಥರ ತಿರುಗಿಸ್ತಾ ಇದ್ದೀನಿ ಅಂತ. ಇದೇ ಥರ ರೆಡಿ ಮಾಡಿಕೊಡ್ರಿ ನೀವು ಕೂಡ ನೋಡ್ರಿ. ಫುಲ್ ಗಟ್ಟಿ ಆಯಿತು ಅದು. ಈ ಥರ ಬಂದಾಗ ನಾವು ಇದನ್ನು ಆರಕ್ಕೆ ಒಂದು 5 ನಿಮಿಷ ಬಿಡಬೇಕಾಗುತ್ತೆ. ಪೂರ್ತಿನೂ ಆರಬಾರ್ದು ಅದು.
ಉಂಡೆಗಳನ್ನು ಕಟ್ಕೊಂಡ್ಬಿಡ್ಬೇಕಾಗತ್ತೆ. ನೋಡಿದ್ರಲ್ಲ, ಸ್ವಲ್ಪ ಎಣ್ಣೆನೋ ತುಪ್ಪನೋ ನಾವು ಕೈಗೆ ಹಚ್ಕೊಂಡು ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಉಂಡೆನ ಮಾಡಿ ನಾವು ಎತ್ತಿಟ್ಕೋಬೇಕಾಗುತ್ತೆ. ನೋಡಿರಿ, ನಾನು ಉಂಡೆ ಕಟ್ಕೋತಾ ಇದ್ದೀನಿ. ಆರಕ್ಕೆ ಬಿಟ್ಟಿದ್ದೆ ನಾನು 5 ನಿಮಿಷ. ಮತ್ತು ಆಮೇಲಿಂದ ಪೂರ್ತಿ ಆರಿಬಿಟ್ರೆ ಉಂಡೆನ ಕಟ್ಟೋಕ್ಕಾಗೋದಿಲ್ಲ, ಯಾಕಂದ್ರೆ ಫುಲ್ ಜಿಗುಟಾಗಿ ಬರುತ್ತದು. ಅದಕ್ಕೆ ಅಂದರೆ ಜಿಗಿ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಉಂಡೆನ ಕಟ್ಕೊಂಡು ಬಿಡಬೇಕು. ನೋಡಿರಿ, ನಾನು ಇವಾಗ ಉಂಡೆಗಳನ್ನು ಕಟ್ಟಿ ಇಡ್ತಾ ಇದ್ದೀನಿ. ಎಲ್ಲ ಉಂಡೆನ ಒಂದೇ ಸರಿ ರೆಡಿ ಮಾಡಿಕೊಂಡು ಬಿಟ್ಟಿನಿ. ನೋಡಿರಿ, ನಾನು ಇವಾಗ ನೋಡಿದ್ರಲ್ಲ ಎಷ್ಟು ಉಂಡೆ ರೆಡಿ ಆಯಿತು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಉಂಡೆಗಳು ಬಂದಾವೆ ನೋಡ್ರಿ. ಇವಾಗ ನಾನು ಹೋಳಿಗೆ ಮಾಡೋದನ್ನು ನಿಮಗೆ ತೋರಿಸ್ತೀನಿ. ನಾನು ಹಿಟ್ಟು ಹಚ್ಚೀನಿ. ಆಮೇಲಿಂದ ಎಷ್ಟು ಬೇಕು, ಯಾವ ಸೈಜಿಗೆ ಬೇಕು ಅಷ್ಟು ಹಿಟ್ಟನ್ನು ತೊಗೋರಿ ನೀವು. ಮೈದಾ ಹಿಟ್ಟನ್ನು ನಾನು ಉಳ್ಳಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ಇವಾಗ ತುಂಬೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ರಿ, ಇವಾಗ ಈ ಥರ ತುಂಬ್ಕೋರಿ. ನೀವು ಎಣ್ಣೆ ಹಚ್ಚಬೇಕಾದ್ರೂ ಮಾಡ್ಕೋಬೋದು. ನಾನು ಹಿಟ್ಟು ಹಚ್ಚಿ ಮಾಡ್ತಾ ಇದ್ದೀನಿ. ನೋಡ್ರಿ, ಈ ಥರ ಎಕ್ಸ್ಟ್ರಾ ಬಂದರೂ ಹಿಟ್ಟನ್ನು ನಾನು ತಿರುಗಿಸಿ ತೆಗೆದುಬಿಟ್ಟೆ. ಇವಾಗ ಹಿಟ್ಟು ಹಚ್ಚಿ ಅದೇ ಮೈದಾ ಹಿಟ್ಟನ್ನು ಹಚ್ಚಿ ನಾನು ನಿಧಾನಕ್ಕೆ ಲಟ್ಟಿಸ್ಕೋತಾ ಇದ್ದೀನಿ. ನೋಡಿರಿ, ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಹೋಳಿಗೆ ಮಾಡ್ಕೋಬೋದು. ನಾನು ಚಿಕ್ಕ ಚಿಕ್ಕ ಮಾಡಿದ್ದೆ. ಈ ಥರ ನಿಧಾನಕ್ಕೆ ನಾವು ಲಟ್ಟಿಸ್ಕೋಬೇಕಾಗುತ್ತೆ. ನೋಡಿರಿ, ಈ ಕಡೆ ಹಂಚನ್ನು ಕಾಯ್ದಿತ್ತು. ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ. ಹಂಚಿಗೆ ಎಣ್ಣೆ ಹಚ್ಕೊಂಡು ಏನಲ್ಲಿ ನಾವು ಹೋಳಿಗೆ ಮಾಡಿಟ್ಟಿದ್ವಲ್ಲ ಅದನ್ನು ತಂದು ಇವಾಗ ಹೆಂಚಿಗೆ ಹಾಕ್ಕೊಂಡ್ಬಿಡೋಣ. ನೋಡಿರಿ, ಇಷ್ಟೇ ನೋಡಿರಿ ಮಾವಿನ ಹಣ್ಣಿನ ಹೋಳಿಗೆ ಮಾಡೋದು. ಎಷ್ಟು ಈಸಿ ಅದ ಅಲ್ರಿ. ನೀವು ಕೂಡ ಒಂದು ಸರಿ ಟ್ರೈ ಮಾಡಿರಿ, ನಿಮಗೂ ಇಷ್ಟ ಆಗುತ್ತೆ. ನಮಗಂತೂ ಪ್ರತಿಯೊಬ್ಬರಿಗೂ ಇಷ್ಟ ಆಯಿತು ನಮ್ಮ ಮನೆಯಲ್ಲಿ, ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಎಲ್ಲೂ ಒಂದು ಸ್ವಲ್ಪ ಹರಿತಿಲ್ಲ, ಏನೂ ಆಗಿಲ್ಲ. ಎಷ್ಟು ಚಂದ ಹೋಳಿಗೆ ಬಂದವು. ಈಗ ಇನ್ನೊಂದು ನಿಮಗೆ ಮಾಡೋದು ತೋರಿಸ್ತೀನಿ. ಇನ್ನೊಂದು ಥರ ನಾನು ತುಂಬೋದು ಬೇರೆ ತೋರಿಸ್ತೀನಿ. ಆವಾಗಲೇ ಬೇರೆ ತೋರಿಸಿದ್ದೆ. ಈ ಥರ ನಾವು ಮಾಮೂಲಿ ಹೋಳಿಗೆ ಮಾಡುವಾಗ ಈ ಥರ ತುಂಬ್ತೀವಲ್ಲ, ಈ ಥರ ತುಂಬ್ರಿ. ಯಾಕಂದ್ರೆ ಆವಾಗಲೇ ಮಾಡಿದ್ದು ಸ್ವಲ್ಪ ಅಳಸಿರ್ಬೋದೇನೋ ಹೂರಣ, ಅದಕ್ಕೋಸ್ಕರ ಆ ಥರ ತುಂಬಿದ್ರೇನೋ ಅಂದ್ಕೊಳ್ಳೋದು ಬೇಡ. ಇಲ್ಲ, ಗಟ್ಟಿಯಾಗೆ ಬರುತ್ತೆ. ಅದು ಹೆಂಗೆಲ್ಲ ಆರುತ್ತಲ್ಲ, ಅದು ಮಾವಿನ ಹಣ್ಣಿಂದು ಹೂರಣ, ಆವಾಗ ಇನ್ನೂ ಗಟ್ಟಿಯಾಗಿ ಬರ್ತಾವೆ ಉಂಡೆಗಳು. ಆವಾಗ ತುಂಬ್ಕೊಳ್ಳೋಕ್ಕಿಂತ ಈಜಿ ಆಗುತ್ತೆ. ನೋಡಿದ್ರಲ್ಲ, ಈ ಥರನೂ ನಾವು ತುಂಬ್ಕೋಬೋದು. ನೋಡ್ರಿ, ನಾನು ಎಲ್ಲ ಒಂದೇ ಸರಿನೇ ತುಂಬಿ ಇಟ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ಬೇಗ ಆಗುತ್ತಾ ಹೋಳಿಗೆ ಮಾಡೋದು ಅಂಥೇಳಿ ಒಂದೇ ಸರಿ ನಾನು ಎಲ್ಲ ಉಂಡೆಗಳನ್ನು ತುಂಬಿಟ್ಕೊಂಡ್ಬಿಟ್ಟಿದ್ದೆ. ನೋಡ್ರಿ, ಇವಾಗ ಎಲ್ಲನೂ ಒಂದೇ ಸರಿ ಲಟ್ಟಿಸಿ ನಾನು ಬೇಯಿಸ್ಕೋತಾ ಇದ್ದೀನಿ. ನೋಡ್ರಿ, ಹಂಚಲ್ಲಿ ಹಾಕಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಾವೆ ಮಾವಿನ ಹಣ್ಣಿನ ಹೋಳಿಗೆನ. ನೀವು ಎಣ್ಣೆ ಕೂಡ ಹಾಕೋಬೋದು, ಇಲ್ಲ ತುಪ್ಪ ಕೂಡ ಹಾಕಿ ಬೇಯಿಸ್ಬೋದು. ತುಪ್ಪ ಹಾಕಿದ್ರೆ ಇನ್ನೂ ಚಲೋ ಇರ್ತೈತಿ. ನಾನು ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ. ನೋಡ್ರಿ ಯಾವ ಥರ ಉಬ್ತಾ ಇದ್ದಾವೆ, ಚಪಾತಿ ಥರ ತುಂಬ ಮಸ್ತಾಗಿ ಬಂದಿತ್ತು. ನೋಡಿದ್ರಲ್ಲ ಮಾವಿನ ಹಣ್ಣಿನ ಹೋಳಿಗೆನ. ಇದೇ ಥರ ಹೊಸ ರೆಸಿಪಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಾಗ ಬರ್ತೀನಿ. ಹೋಗಿ ಬರಲಾ.